ಸೊ ನಮಸ್ತೆ ಕರ್ನಾಟಕ. ಝೀರೋ ಕ್ಯಾಶ್ ಕಾಂಪೋನೆಂಟ್ ಇಟ್ಟು ಸಹ ನಾವು ಆಪ್ಷನ್ ಸೆಲ್ಲಿಂಗ್ ಮಾಡ್ಬೋದು. ಎಲ್ಲಿ ಯಾವ ಬ್ರೋಕರ್ ಅಂತ ನೀವು ಕೇಳ್ಬೋದು. ಅಗೇನ್ ನಾನು ಯಾವ ಬ್ರೋಕರ್ ಪರನೂ ಮಾತಾಡ್ತಾ ಇಲ್ಲ. ಐ ಆಮ್ ನಾಟ್ ಪ್ರಮೋಟಿಂಗ್ ಎನಿ ಬ್ರೋಕರ್ಸ್. ಜಸ್ಟ್ ಒಂದು ಪ್ಯೂರ್ ಇನ್ಫಾರ್ಮೇಶನ್ ಕೊಡೋದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ. ಝೀರೋ ಕ್ಯಾಶ್ ಕಾಂಪೋನೆಂಟ್ ಇಟ್ಟು ಸಹ ನಾವು ಟ್ರೇಡ್ ಮಾಡೋ ಸರ್ಟನ್ ಬ್ರೋಕರ್ಸ್ ಇದ್ದಾರೆ. ಯಾರು ಏನು ಫೀಚರ್ ಸಿಗುತ್ತೆ, ಅಡ್ವಾಂಟೇಜ್ ಏನು, ಪ್ರತಿಯೊಂದು ತಿಳ್ಕೊಳ್ಳೋಣ ಬನ್ನಿ. ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಮನೋಜ್ ಕುಮಾರ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ನನ್ನ ಸೆಬಿ ನೋಂದಣಿ ಸಂಖ್ಯೆ INH 00002068. ಇಲ್ಲಿ ನಾವು ಕೊಡುವ ಪ್ರತಿಯೊಂದು ಮಾಹಿತಿ ಸಹ ಪ್ರೆಸೆಂಟ್ ಡೇಟಾ ಮೇಲೆ ನಿಂತಿರುತ್ತೆ. ಈ ವಿಡಿಯೋ ಕೇವಲ ಒಂದು ಎಜುಕೇಶನಲ್ ಪರ್ಪಸ್ ಆಗಿರುತ್ತೆ. ಇದು ನಿಮ್ಮನ್ನ ಪ್ರಚೋದನೆಗೊಳಿಸುವ ಉದ್ದೇಶವಂತೂ ಆಗಿರುವುದಿಲ್ಲ. ನಮಸ್ತೆ ಕರ್ನಾಟಕ, 5 lakh rupees ಕ್ಯಾಶ್ ಕೊಲಾಟ್ರಲ್ ಫ್ರೀ ಆಗಿ ಸಿಗುತ್ತೆ. ಎಲ್ಲಿ, ಯಾವ ಬ್ರೋಕರು, ಏನು, ಪ್ರತಿಯೊಂದು ತಿಳ್ಕೊಳ್ಳೋಣ. ಲೆಟ್ಸ್ ಸೇ ನಿಮ್ಮ ಪೋರ್ಟ್ಫೋಲಿಯೋ 10 ಲಕ್ಷ ಇದೆ. 10 ಲಕ್ಷ ಪೋರ್ಟ್ಫೋಲಿಯೋಗೆ ಮತ್ತೆ ನೀವೊಂದು 4 ಲಕ್ಷ ರೂಪಾಯಿ ಕ್ಯಾಶ್ ಕಾಂಪೋನೆಂಟ್ ಹಾಕಬೇಕು. ಮತ್ತೆ 4 ಲಕ್ಷ ಎಲ್ಲಿಂದ ತರೋದು? ಸೊ ಅದಕ್ಕೊಂದು ಫ್ರೀ ಉಪಾಯ ನಾನು ಹೇಳ್ಕೊಡ್ತೀನಿ. 4 ಲಕ್ಷ ದುಡ್ಡು ಬೇಡ, ಫ್ರೀಯಾಗಿ ಕ್ಯಾಶ್ ಕಾಂಪೋನೆಂಟ್ ಕೊಡುವಂಥ ಬ್ರೋಕರ್ ಇದ್ದಾರೆ. ಯಾರ ಬ್ರೋಕರು, ಪ್ರತಿಯೊಂದು ತಿಳ್ಕೊಳ್ಳೋಣ ಬನ್ನಿ. ಸೊ ಫಸ್ಟ್ ಆಫ್ ಆಲ್, ಯಾರ್ಯಾರು ಆಪ್ಷನ್ ಟ್ರೇಡಿಂಗ್ ಮಾಡ್ತಾ ಇದ್ದೀರೋ ನಿಮ್ಗಿದು ವರ. ಈ ವಿಡಿಯೋದಲ್ಲಿ ನಾನು ಹೇಳೋ ಒಂದೊಂದು ಮಾಹಿತಿ ನಿಮಗೆ ತುಂಬ ಬೆನಿಫಿಟ್ ಇದೆ. ಎಕ್ಸ್ಪೆಷಲಿ ನಿಮ್ಮ ಪೋರ್ಟ್ಫೋಲಿಯೋ 10 ಲಕ್ಷ 12 ಲಕ್ಷ ಇದ್ರೆ ಇಟ್ ಈಸ್ ಬೆಸ್ಟ್. ಲೆಟ್ಸ್ ಸೇ ನಿಮ್ಮ ಪೋರ್ಟ್ಫೋಲಿಯೋ 10 ಲಕ್ಷ ಇದೆ ಅನ್ಕೊಳ್ಳೋಣ. ಸೊ ಲೆಟ್ಸ್ ಸೇ 10 lakh rupees ನಿಮ್ಮ ಪೋರ್ಟ್ಫೋಲಿಯೋ ಇದೆ. ಯಾವುದಿದ್ರೆ ಶೇರ್ಸು, ಒಳ್ಳೊಳ್ಳೆ ಶೇರ್ಸ್ ಇದೆ. ಬ್ಲೂ ಚಿಪ್ ಕಂಪ್ನಿ, ರಿಲಯನ್ಸ್, TCS, HDFC, L&T, ಏಷ್ಯನ್ ಪೇಂಟ್, ಪಿಡಿಲೈಟ್, SRF, ತುಂಬ ಒಳ್ಳೊಳ್ಳೆ ಸ್ಟಾಕ್ಸ್ ಇದೆ. ಇಲ್ಲ ಬೀಸ್ ಇದೆ, ನಿಫ್ಟಿ ಬೀಸ್ ಇದೆ, ಸಿಲ್ವರ್ ಬೀಸ್ ಇದೆ, ಗೋಲ್ಡ್ ಬೀಸ್ ಇದೆ, IT ಬೀಸ್ ಇದೆ, ಫಾರ್ಮಾ ಬೀಸ್ ಇದೆ, ಇನ್ಫ್ರಾ ಬೀಸ್ ಇದೆ, ಕನ್ಸಂಪ್ಷನ್, ಆಟೋಮೊಬೈಲ್ಸ್, ಮೆಟಲ್ ಬೀಸ್. ಸೊ ನೀವು ನೋಡಿರ್ತೀರ. ಸೊ ಆಟೋಮೊಬೈಲ್ ಬೀಸ್ ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮಿಂಗ್ ಬೀಸ್. ನಿಮ್ಗೆ ಗೊತ್ತಿದೆ ಆಟೋಮೊಬೈಲ್ಸ್ ಬೂಮ್ ಆಗುತ್ತೆ, ಯಾಕಂದರೆ GST ಕಡಿಮೆ ಮಾಡಿದಾರಂತ. ಆಟೋಮೊಬೈಲ್ ಬೀಸಲ್ಲಿ ದುಡ್ಡು ಹಾಕಿ, ಎಷ್ಟು ಹಾಕಿದ್ದೀರಾ? ಲೆಟ್ಸ್ ಸೇ 10 ಲಕ್ಷ ಹಾಕಿದ್ದೀರಾ. ಪ್ಲೆಡ್ಜ್ ಮಾಡಿ. ಪ್ಲೆಡ್ಜ್ ಮಾಡಿದ್ರೆ ಸರ್ಕಾರದಿಂದ ನಿಮಗೆ ಆಲ್ಮೋಸ್ಟ್ 80-85% ಕೊಡ್ತಾರೆ. ಸೊ ನಮ್ಮ ಕ್ಯಾಲ್ಕುಲೇಷನ್ ಈಸಿ ಆಗಲಿ ಅಂತ ನಾನು 80ನೇ ಹಾಕಿರ್ತೇನೆ. ಸೊ 80%ವರೆಗೂ ನಿಮ್ಗೆ ಏನು ಕೊಡ್ತಾರೆ? ಕೊಲಾಟ್ರಲ್ ಮಾರ್ಜಿನ್. ಏನು ಕೊಡ್ತಾರೆ? ಕೊಲಾಟ್ರಲ್ ಮಾರ್ಜಿನ್. ಸೊ ಈ ಕೊಲಾಟ್ರಲ್ ಮಾರ್ಜಿನ್ ಬರಬೇಕಾದ್ರೆ ನಾನು ಏನು ಮಾಡಬೇಕು? ಜಸ್ಟ್ ಸೊ ನಿಮಗೆ 80% ಕೊಲಾಟ್ರಲ್ ಮಾರ್ಜಿನ್ ಕೊಡ್ತಾರೆ. ಈ ಕೊಲಾಟ್ರಲ್ ಮಾರ್ಜಿನ್ ಸಿಗ್ಬೇಕಾದ್ರೆ ನಾನು ಏನು ಮಾಡಬೇಕು? ನನ್ನ ಶೇರ್ಸನ್ನು ಪ್ಲೆಡ್ಜ್ ಮಾಡಬೇಕು. ಯಾವ ಶೇರ್ಸು? ನಿಮ್ಮ ಪೋರ್ಟ್ಫೋಲಿಯೋ ಪ್ಲೆಡ್ಜ್ ಮಾಡಬೇಕು. ಪ್ಲೆಡ್ಜ್ ಮಾಡೋದಕ್ಕೆ ಆಪ್ಷನ್ ಇರುತ್ತೆ, ನೋಡಿದಿರ ಅಲ್ಲಿ ಟ್ರೇಡಿಂಗ್ ಅಕೌಂಟಲ್ಲಿ ಹೋದರೆ ಅಲ್ಲಿ ಪ್ಲೆಡ್ಜ್ ಅಂತ ಒಂದು ಆಪ್ಷನ್ ಇರುತ್ತೆ. ಪ್ಲೆಡ್ಜ್ ಮಾಡಿದ ತಕ್ಷಣ OTP ಬರುತ್ತೆ. OTP ಹಾಕಿದ ತಕ್ಷಣ ನಿಮ್ಮ ಶೇರ್ಸ್ ಪ್ಲೆಡ್ಜ್ ಆಗುತ್ತೆ. ಸೊ ನಿಮಗೆ ದಟ್ ಈಸ್ ಎಕ್ಸ್ಚೇಂಜ್ ಕಡೆಯಿಂದನೇ ಕೊಲಾಟ್ರಲ್ ಮಾರ್ಜಿನ್ ಸಿಗುತ್ತೆ. NSE ಇಂದಾನೇ ನಿಮಗೆ 80% ಕೊಲಾಟ್ರಲ್ ಮಾರ್ಜಿನ್ ಕೊಡ್ತಾರೆ. 8 lakhs ನಿಮಗೆ ನಿಮ್ಮ ಅಕೌಂಟಿಗೆ ಬರುತ್ತೆ, ವಿಚ್ ಇಸ್ ಅ ಡಮ್ಮಿ ಕ್ಯಾಶ್. ಈ 8 ಲಕ್ಷನ ನೀವು ಆಪ್ಷನ್ ಸೆಲ್ಲಿಂಗ್ ಯೂಸ್ ಮಾಡ್ಬೋದು, ವಿಚ್ ಈಸ್ ಎಲ್ಲರಿಗೂ ಗೊತ್ತಿರೋ ವಿಷಯ ಇದು. ಸರ್ 10 ಲಕ್ಷ ರೂಪಾಯಿ ಪೋರ್ಟ್ಫೋಲಿಯೋ ಇದೆ, ಸರ್ಕಾರದಿಂದ ನಿಮಗೆ 8 ಲಕ್ಷ ರೂಪಾಯಿ ಕೊಡ್ತಾರೆ. ಏನಕ್ಕೆ? ಆಪ್ಷನ್ ಸೆಲ್ಲಿಂಗ್ ಮಾಡ್ಕೊಳ್ಳಿ, ಹೆಡ್ಜಿಂಗ್ ಮಾಡಲಿ, ಬಿಗ್ ಬಾಯ್ ಕವರ್ಡ್ ಕಾಲ್ ಆರ್ ಐರನ್ ಫ್ಲೈ, ಶಾರ್ಟ್ ಶಡಲ್ ಆರ್ ಶಾರ್ಟ್ ಸ್ಟ್ರ್ಯಾಂಗಲ್, ಎನಿಥಿಂಗ್ ನಿಮಗೆ ಇಷ್ಟವಾಗಿರೋ ಆಪ್ಷನ್ ಹೆಡ್ಜಿಂಗ್ ಸ್ಟ್ರಾಟಜೀಸನ್ನು ನೀವು 8 ಲಕ್ಷದಲ್ಲಿ ಮಾಡ್ಬೋದು. ಬಟ್ ನ್ಯೂ ರೂಲ್ ಸೇಸ್, ಹೊಸ ರೂಲ್ ಏನು ಹೇಳುತ್ತೆ? ಸೆಬಿ ರೂಲು ಇದಕ್ಕೆ ನೀವು 50% ಕ್ಯಾಶ್ ಕಾಂಪೋನೆಂಟ್ನ ಇಡಬೇಕಾಗುತ್ತೆ ಅಂತ ಹೇಳುತ್ತೆ. ಕರೆಕ್ಟಾ? ಸೊ 80% ಅಂದರೆ ನಿಮಗೆ 8 ಲಕ್ಷ ರೂಪಾಯಿ ಕೊಡ್ತಾರೆ. ದಟ್ ಈಸ್ 8 lakhs ನಿಮಗೆ ಏನು ಸಿಗುತ್ತೆ? ಕೊಲಾಟ್ರಲ್ ಮಾರ್ಜಿನ್ ಸಿಗುತ್ತೆ. ಸೊ ದಿಸ್ ಒನ್ $8 ಲಕ್ಷ ಕೊಲಾಟ್ರಲ್ ಮಾರ್ಜಿನ್ ಸಿಗುತ್ತೆ. ಈ 8 ಲಕ್ಷನ ಯೂಸ್ ಮಾಡ್ಕೋಬೇಕಂದ್ರೆ ನೀವು 50% ಕ್ಯಾಶ್ ಕಾಂಪೋನೆಂಟನ್ನು ಇಡಬೇಕಾಗತ್ತೆ. ಸೊ ಗೂಗಲ್ಗೆ ಹೋಗಿ ಕ್ಯಾಶ್ ಕಾಂಪೋನೆಂಟ್ ಅಂತ ಹಾಕ್ತೀನಿ. ಅರ್ಥ ಮಾಡ್ಕೊಳ್ಳಿ, ಇನ್ನೊಂದ್ಸತಿ ಹೇಳ್ತೀನಿ. 10 ಲಕ್ಷ ರೂಪಾಯಿ ಪೋರ್ಟ್ಫೋಲಿಯೋ ಇರೋರಿಗೆ ನೀವು ಈ ಪೋರ್ಟ್ಫೋಲಿಯೋನ ಪ್ಲೆಡ್ಜ್ ಮಾಡಿದ್ರೆ ಸರ್ಕಾರದಿಂದ ನಿಮಗೆ 8 ಲಕ್ಷ ನಿಮಗೆ ಕೊಲಾಟ್ರಲ್ ಮಾರ್ಜಿನ್ ಕೊಡ್ತಾರೆ. ಈ 8 ಲಕ್ಷನ ನೀವು ಯೂಸ್ ಮಾಡಿಕೊಂಡು ಆಪ್ಷನ್ ಸೆಲ್ಲಿಂಗ್ ಸ್ಟ್ರಾಟಜೀಸ್ ಮಾಡ್ಬೋದು. ಸೊ ಏನು ಅರ್ಥ ಆಯ್ತು ಅಂದರೆ, ಆಪ್ಷನ್ ಸೆಲ್ಲಿಂಗ್ ಮಾಡೋದಕ್ಕೆ, ಹೆಡ್ಜಿಂಗ್ ಮಾಡೋದಕ್ಕೆ ದುಡ್ಡೇ ಬೇಡ. ಏನಿದ್ರೆ ಸಾಕು? ಪೋರ್ಟ್ಫೋಲಿಯೋ ಇದ್ರೆ ಸಾಕು. ಪೋರ್ಟ್ಫೋಲಿಯೋದಲ್ಲಿ ಏನಿರಬೇಕು? ಕ್ವಾಲಿಟಿ ಸ್ಟಾಕ್ಸ್. ಕ್ವಾಲಿಟಿ ಅಂದರೆ Nifty 50, Nifty 100. ಸೊ ನಂದು ಯಾವುದೋ C ಗ್ರೇಡ್ ಇದೆ, D ಗ್ರೇಡ್ ಇದೆ ಸ್ಟಾಕು,
ಯಾವುದೋ ಒಂದು ಸಣ್ಣ ಮಾರ್ಕೆಟ್ ಕ್ಯಾಪ್ ತುಂಬ ಕಡಿಮೆ ಇದೆ, ಬರೀ 50 ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ, ₹1 ಶೇರ್ ಇದೆ, ₹2 ಶೇರ್ ಇದ್ದರೆ ನಿಮಗೆ ಕೊಲಾಟ್ರಲ್ ಮಾರ್ಜಿನೇ ಕೊಡಲ್ಲ. ಫಸ್ಟ್ ಆಫ್ ಆಲ್ ಕೊಲಾಟ್ರಲ್ ಮಾರ್ಜಿನ್ ಕೊಡೋದು ನಿಫ್ಟಿ 500 ಒಳಗಡೆ ಇರಬೇಕು ಸ್ಟಾಕ್ಸ್. ಸೊ ಆದಷ್ಟು ನನ್ನ ಕೇಳಕ್ಕೆ ಹೋದರೆ ನಿಫ್ಟಿ 200 ಒಳಗಡೆ ಸ್ಟಾಕ್ಸನ್ನು ಬೈ ಮಾಡಿ. ಯಾವ ಕಾರಣಕ್ಕೂ ನಿಫ್ಟಿ 200 ಬಿಟ್ಟು ಹೊರಗಡೆ ಹೋಗಿ ಶೇರ್ ವ್ಯಾಪಾರ, ಶೇರಲ್ಲಿ ಇನ್ವೆಸ್ಟ್ ಮಾಡೋದು, ಯಾವುದೋ ಹೊಸ ಶೇರ್ ಹುಡ್ಕಕ್ಕೆ ಹೋಗ್ತೀನಿ, ಇವೆಲ್ಲ ಬೇಡ. ಆದಷ್ಟು ನಿಫ್ಟಿ 50, ನಿಫ್ಟಿ 100, ನಿಫ್ಟಿ 200 ಇಷ್ಟಲ್ಲೇ ನಿಮ್ಮ ವ್ಯಾಪಾರನ ಮುಗಿಸೋದು ಒಳ್ಳೆಯದು. ಯಾಕಂದರೆ ನಿಮಗೆ ನಿಫ್ಟಿ 200 ಒಳಗಡೆ ಶೇರ್ಸ್ ಇದ್ದರೆ ಅದನ್ನು ಪ್ಲೆಡ್ಜ್ ಮಾಡಿ ಕೊಲಾಟ್ರಲ್ ಮಾರ್ಜಿನ್ ತೊಗೊಂಡು ಆ ದುಡ್ಡಲ್ಲಿ ಆಪ್ಷನ್ ಸೆಲ್ಲಿಂಗ್ ಮಾಡ್ಬೋದು. ಬಟ್ ಈ ಆಪ್ಷನ್ ಸೆಲ್ಲಿಂಗ್ ಮಾಡೋದಕ್ಕೆ ಇನ್ನೊಂದು ಎಕ್ಸ್ಟ್ರಾ ರೂಲ್ ಏನು ಹೇಳುತ್ತಂದರೆ 50% ನಾವೇನು ಕೊಲಾಟ್ರಲ್ ಮಾರ್ಜಿನ್ ಕೊಡ್ತೀವಲ್ಲ ಅದಕ್ಕೆ 50% ಆದರೂ ನೀವು ಕ್ಯಾಶ್ ಆದರೂ ಇಡಿ, ಇಲ್ಲ ಕ್ಯಾಶ್ ಕಾಂಪೊನೆಂಟ್ ಆದರೂ ಇಡಿ ಅಂತ ಹೇಳ್ತಾರೆ. ಸೊ ಕ್ಯಾಶ್ ಅಂದರೆ ಜಸ್ಟ್ ನಿಮ್ಮ ಡಿಮ್ಯಾಟ್ ಅಕೌಂಟ್ಗೆ ದುಡ್ಡು ಹಾಕ್ಬಿಡೋದು. ಎಷ್ಟು? 50% ಆಫ್ 8 lakhs 4 lakhs ನಿಮ್ಮ ಡಿಮ್ಯಾಟ್ ಅಕೌಂಟ್ಗೆ ದುಡ್ಡು ಹಾಕ್ಬೋದು. ಇಲ್ಲ ಕ್ಯಾಶ್ ಕಾಂಪೊನೆಂಟ್ ಅಂದರೆ ಏನು? ಜಸ್ಟ್ ಗೂಗಲ್ಗೆ ಹೋಗಿ ಚೆಕ್ ಮಾಡ್ತೀನಿ. ಕ್ಯಾಶ್ ಕಾಂಪೊನೆಂಟ್ ಅಂತ ಹಾಕಿದ್ರೆ ನಿಮಗೆ ಇದೆಲ್ಲ ಬರುತ್ತೆ. ಏನೇನು ಬಂತು ಜಸ್ಟ್ ಅಬ್ಸರ್ವ್ ಮಾಡಿ. ಲಿಕ್ವಿಡ್ ಬೀಸ್, ಗಿಲ್ಟ್ ಬೀಸ್, ಬಾಂಡ್ಸ್, ಮ್ಯೂಚುವಲ್ ಫಂಡ್ಸ್, ಗೌರ್ಮೆಂಟ್ ಸೆಕ್ಯೂರಿಟೀಸ್ ಎಲ್ಲನೂ ಸಿಗುತ್ತೆ. ಬಟ್ ನನ್ನ ಸಜೆಷನ್ ಅಂದರೆ ದ ಬೆಸ್ಟ್ ಈಸ್ ಬೀಸ್. ದಟ್ ಈಸ್ ಯಾವ ಬೀಸ್ ಅಂದರೆ ನೋಡಿ, ದ ಬೆಸ್ಟ್ ಒನ್ ಈಸ್ ETF ಕ್ಯಾಶ್. ನಾನ್ ಕ್ಯಾಶ್ ETF ತೊಗೊಂಡ್ಬಿಟ್ಟು ಮತ್ತೆ ಸರ್ ಇದು ಕ್ಯಾಶ್ ಕಾಂಪೊನೆಂಟ್ ಥರ ಟ್ರೀಟ್ ಆಗ್ತಾ ಇಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ETF ಕ್ಯಾಶ್ ಕಾಣಿಸ್ತಾ ಇದೆ, ETF ಕ್ಯಾಶ್ ಅದರಲ್ಲಿ ಏನಿದೆ ಲಿಕ್ವಿಡ್ ಬೀಸ್, ಲಿಕ್ವಿಡ್ ಕೇಸ್, ಇದನ್ನು ತಗೊಳ್ಳಿ. ಎಷ್ಟಕ್ಕೆ ತೊಗೋಬೇಕು? 4 ಲಕ್ಷ ರೂಪಾಯಿಗೆ ತೊಗೋಬೇಕಾಗುತ್ತೆ. 4 ಲಕ್ಷ ರೂಪಾಯಿಗೆ ಲಿಕ್ವಿಡ್ ಬೀಸ್ ತೊಗೊಂಡ್ರೆ ಪೋರ್ಟ್ಫೋಲಿಯೋ 10 ಲಕ್ಷ, ಲಿಕ್ವಿಡ್ ಬೀಸ್ 4 ಲಕ್ಷ, ಟೋಟಲ್ ಇನ್ವೆಸ್ಟ್ಮೆಂಟ್ ಎಷ್ಟಾಯಿತು? 14 ಲಕ್ಷ. ಸರ್ ನನ್ನ ಹತ್ರ 4 ಲಕ್ಷ ಇಲ್ಲ, ನಾನೇನು ಮಾಡಲಿ ಸರ್? ಏನೂ ಮಾಡೋಕ್ಕಾಗಲ್ಲ. ಸೊ ಬ್ರೋಕರೇ ಕೊಡ್ತಾರೆ, ಬಟ್ ಅಲ್ಲಿ ಇಂಟ್ರೆಸ್ಟ್ ಚಾರ್ಜ್ ಮಾಡ್ತಾರೆ. ಆ 4 lakhs ಬ್ರೋಕರೇ ಕೊಡ್ತಾರೆ, ಬಟ್ ದೇ ವಿಲ್ ಚಾರ್ಜ್ ಇಂಟ್ರೆಸ್ಟ್. ಎಷ್ಟು? 14-15% ಇಂಟ್ರೆಸ್ಟ್. ಸೊ ನನ್ನ ಹತ್ರ 4 lakhs ಇಲ್ಲ, ಬ್ರೋಕರ್ಗೆ ಹೇಳಿ ಸರ್ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ. 4 lakhs ಬ್ರೋಕರ್ಗೆ ಕೊಟ್ಟರೆ ನನಗೆ ಇನ್ನೂ ಯೂಸ್ ಆಗುತ್ತಲ್ಲ ಅಂತ ತುಂಬ ಜನ ಪ್ರಶ್ನೆ ಕೇಳ್ತಾ ಇದ್ರಿ. ಎಸ್, ದೆರ್ ಈಸ್ ಅ ಬ್ರೋಕರ್ ಇನ್ ಇಂಡಿಯಾ ವೇರ್ ಆ 4 lakhs ಕ್ಯಾಶ್ ಕಾಂಪೊನೆಂಟ್ನ ಫ್ರೀಯಾಗಿ ಕೊಡ್ತಾರೆ. ಯಾರು ಸರ್ ಆ ಬ್ರೋಕರು? ಎಲ್ಲಿ ಸರ್? ಏನು ಅಕೌಂಟ್, ಯಾವ ಅಕೌಂಟ್ ಓಪನ್ ಮಾಡಬೇಕು? ಸೊ ಅಗೇನ್ ನಾನಿಲ್ಲಿ ಯಾವುದೇ ಬ್ರೋಕರ್ನ ಪ್ರಮೋಟ್ ಮಾಡ್ತಾ ಇಲ್ಲ, ಬಿಕಾಸ್ ಇಲ್ಲಿ ನನಗೆ ಯಾವ ಬ್ರೋಕಿಂಗೂ ಏನು ನನಗೂ ಸಂಬಂಧನೇ ಇಲ್ಲ. ಸೊ ನನಗೇನಂದರೆ ಇನ್ಫಾರ್ಮೇಷನ್ ನಾನು ಪಾಸ್ ಮಾಡ್ತಾ ಇದ್ದೀನಿ. ಯಾವ ಬ್ರೋಕರ್ ಅಂದರೆ ರೀಸೆಂಟ್ಲಿ ಏಂಜಲ್ ಒನ್ ಆ್ಯಸ್ ಲಾಂಚ್ ದಿಸ್ ಪ್ರಾಡಕ್ಟ್. ಏನಂದರೆ ನಿಮಗೆ ಏಂಜಲ್ ಒನ್ನಲ್ಲಾಗಲಿ, ಝರೋದಾ ಆಗಲಿ, ಗ್ರೋವಲ್ಲಾಗಲಿ ದ ಸೇಮ್ ಬ್ರೋಕರೇಜ್ ₹20 ಇರುತ್ತೆ ಪರ್ ಆರ್ಡರ್. ಕರೆಕ್ಟಾ? ಸೊ ಏಂಜಲು ಈಕ್ವಲ್, ಝರೋದಾನೂ ಈಕ್ವಲ್, ಗ್ರೋನೂ ಈಕ್ವಲ್, ಆಲ್ ಆರ್ ಸೇಮ್ ಬ್ರೋಕರೇಜ್. ಎಲ್ಲೇ ಹೋದರೂ ಸೇಮ್ ಬ್ರೋಕರೇಜ್, ಸೇಮ್ ಪರ್ಸೆಂಟೇಜ್, ವಾಟ್ ಎವರ್ ಎಲ್ಲನೂ ಸೇಮ್ ಇರುತ್ತೆ. ಬಟ್ ಏಂಜಲ್ ಒನ್ನಲ್ಲಿ ಒಂದು ಹೊಸ ಫೀಚರ್ನ ಲಾಂಚ್ ಮಾಡಿದ್ದಾರೆ. ಏನದು ಹೊಸ ಫೀಚರ್ನ ತಿಳ್ಕೊಂಬೋಣ. ಸೊ ಒಂದು ಹೊಸ ಫೀಚರ್ನ ಲಾಂಚ್ ಮಾಡಿದ್ದಾರೆ, ನೀವು ನೋಡ್ಬೋದು. ಈ ಫೀಚರ್ ಹೆಸರು ಬಂದು ಏಂಜಲ್ ಒನ್ಸ್ iTrade ಪ್ರೀಮಿಯರ್ ಪ್ರೋ ಅಂತ. ಇದನ್ನು ನೀವು ಅಪ್ಗ್ರೇಡ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಏಂಜಲ್ ಒನ್ ಅಕೌಂಟ್ ನಿಮ್ಮ ಹತ್ರ ಇದ್ದರೆ ಅಲ್ಲಿ ಪ್ರೊಫೈಲ್ ಸೆಕ್ಷನ್ಗೆ ಹೋದರೆ ಅಪ್ಗ್ರೇಡ್ ಆಪ್ಷನ್ ಇರುತ್ತೆ. ಅಪ್ಗ್ರೇಡ್ ಮಾಡಿಕೊಂಡ್ರೆ ನಿಮ್ಗೆ ಏನೇನು ಸಿಗುತ್ತೆ ಅಂದರೆ 10 years AMC ಫ್ರೀ ಇರುತ್ತೆ. ಆ್ಯಂಡ್ MTF ಅಂದ್ರೇನು? ಸಾಲ ಮಾಡಿ ಶೇರ್ ತೊಗೊಳ್ತಾರೆ. ನೋಡಿದ್ದೀರಾ? ಸಾಲ ಮಾಡಿ ಶೇರ್ ತೊಗೊಳ್ಬೇಕು. ಸೊ ಶೇರ್ ತೊಗೊಳ್ಳೋ ಟೈಮಲ್ಲಿ ನಿಮಗೆ 15% ಇಂಟ್ರೆಸ್ಟ್ ಇತ್ತು, ಅದನ್ನು 12.99 ಮಾಡಿದ್ದಾರೆ. ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡಿದ್ದಾರೆ. 10 years AMC ಫ್ರೀ ಕೊಡ್ತಾರೆ. ಜೊತೆಗೆ ಆ್ಯನ್ಯುವಲ್ ಮೇಂಟೆನೆನ್ಸ್ ಚಾರ್ಜಸ್ ಏನೂ ಇರಲ್ಲ 10 ವರ್ಷ. ನೆಕ್ಸ್ಟ್ 10 ವರ್ಷಕ್ಕೆ ವರ್ಷಕ್ಕೆ ಯೂಶಲಿ ₹240 ಇರುತ್ತೆ. 10 ವರ್ಷಕ್ಕೆ ₹2,500. ಅಲ್ಲಿ ₹2,500 ನಿಮಗೆ ಮಿಕ್ಕುತ್ತೆ. ಜೊತೆಗೆ ನೋಡ್ಬೋದು ಇಂಟ್ರೆಸ್ಟ್ ರೇಟ್ಸಲ್ಲಿ ಕಡಿಮೆ ಮಾಡಿದ್ದಾರೆ. ಜೊತೆಗೆ ಇಂಟ್ರೆಸ್ಟ್ ಫ್ರೀ ಕ್ಯಾಶ್ ಕೊಲಾಟ್ರಲ್ ಶಾರ್ಟ್ ಫಾಲ್ ಅಪ್ ಟು ₹5 lakh, ಅಪ್ ಟು 5 ಲಕ್ಷದವರೆಗೂ ನಿಮಗೆ ಆ ಕ್ಯಾಶ್ ಕಾಂಪೊನೆಂಟ್ನ ಇಡೋ ಅವಶ್ಯಕತೆ ಇಲ್ಲ. ಆ ಕ್ಯಾಶ್ ಕಾಂಪೊನೆಂಟ್ ಇಡೋ ಅವಶ್ಯಕತೆ ಇಲ್ಲ ಅಂದರೆ ನಿಮಗೆ ₹4 ಲಕ್ಷ ಸೇವ್ ಆಗುತ್ತಲ್ಲ. ಆ್ಯಂಡ್ ಲಿಕ್ವಿಡ್ ಬೀಸ್ ಬಗ್ಗೆ ಇನ್ನೊಂದು ಮಾಹಿತಿ ಏನಂದರೆ, ಲಿಕ್ವಿಡ್ ಬೀಸ್ ಈಸ್ ಲೈಕ್ ಅ ಕ್ಯಾಶ್ ಕಾಂಪೊನೆಂಟ್. ಯಾರ ಹತ್ರ ಲೆಟ್ಸ್ ಈ ಅಕೌಂಟ್ ಇಲ್ಲ, ಏಂಜಲ್ ಒನ್ ಇಲ್ಲ ಅಂದರೆ ನೀವೇನು ಮಾಡ್ಬೋದು? ₹4 ಲಕ್ಷ ಲಿಕ್ವಿಡ್ ಬೀಸ್ ತೊಗೋಬೋದು. ಲಿಕ್ವಿಡ್ ಬೀಸ್ ಅಂದರೆ ಏನು? ಇದು ಒಂದು ಡೆಟ್ ಮ್ಯೂಚುವಲ್ ಫಂಡ್. ಇದು ಡೆಟ್ ಮ್ಯೂಚುವಲ್ ಫಂಡಲ್ಲಿ ನಿಮಗೆ ಎಷ್ಟು ಸಿಗುತ್ತೆ? ವರ್ಷಕ್ಕೆ ಆಲ್ಮೋಸ್ಟ್ 6% ಇಂಟ್ರೆಸ್ಟ್ ಸಿಗುತ್ತೆ. ಸೊ ಇದು ಮಾರ್ಕೆಟ್ ಮೇಲೆ ಸಬ್ಜೆಕ್ಟೆಡ್ ಟು ಮಾರ್ಕೆಟ್ ರಿಸ್ಕ್ ಏನೂ ಇರಲ್ಲ. ಫಸ್ಟ್ ಆಫ್ ಆಲ್ ನಿಮ್ಮ ದುಡ್ಡನ್ನ ಮಾರ್ಕೆಟ್ಗೆ ಹಾಕೋದೇ ಇಲ್ಲ. ಸೊ ಇಲ್ಲಿ ಏನು ನೀವು ನೋಡ್ತಾ ಇದ್ದೀರಾ ಲಿಕ್ವಿಡ್ ಬೀಸು, ಈ ಲಿಕ್ವಿಡ್ ಬೀಸ್ನ ನೀವು ಡಿಮ್ಯಾಟ್ ಅಕೌಂಟಲ್ಲಿ ತೊಗೋಬೋದು. ಲಿಕ್ವಿಡ್ ಬೀಸು ₹1,000 ಇರುತ್ತೆ. ಲೈಫ್ ಲಾಂಗ್ ₹1,000 ಇರುತ್ತೆ. ಇಟ್ ಈಸ್ ಜಸ್ಟ್ ಲೈಕ್ ಅ ಡೆಡ್ ಸ್ಟಾಕ್. ಅಂದರೆ ಅದು ಸ್ಟಾಕ್ ಮೂವ್ಮೆಂಟ್ ಆಗಲ್ಲ. ಅದು ₹1,000 ಇರ್ತದೆ ಲೈಫ್ ಲಾಂಗ್. ಬಟ್ ನಿಮ್ಗೆ ಏನು ಸಿಗುತ್ತೆ ಅಂದರೆ ವರ್ಷಕ್ಕೆ ಒಂದು 6%, 5 ರಿಂದ 6% ಬಡ್ಡಿ ಸಿಗುತ್ತೆ.
ಸೊ ಅದು ಮಾರ್ಕೆಟ್ಗೆ ಲಿಂಕ್ ಆಗಿರಲ್ಲ. ಮಾರ್ಕೆಟ್ ಬೀಳಲಿ, ಮಾರ್ಕೆಟ್ ಮೇಲಕ್ಕೆ ಹೋಗಲಿ, ನಿಮಗೆ 5 to 6% ಇಂಟ್ರೆಸ್ಟ್ ಅಂತೂ ಸಿಕ್ಕೇ ಸಿಗುತ್ತೆ, ನೆನ್ಪಿಟ್ಕೊಳ್ಳಿ. ಸೊ ಲಿಕ್ವಿಡ್ ಬೀಸಲ್ಲಿ 4 ಲಕ್ಷ ಹಾಕಬೇಕು, ಶೇರ್ ಮಾರ್ಕೆಟಲ್ಲಿ 10 ಲಕ್ಷ ಹಾಕಬೇಕು, ಟೋಟಲ್ ಇನ್ವೆಸ್ಟ್ಮೆಂಟ್ 14 lakhs. ಸೊ ಅದೆಲ್ಲ ನನಗೆ ಬೇಡ ಸರ್, ಲಿಕ್ವಿಡ್ ಬೀಸ್ ಮತ್ತೆ 4 ಲಕ್ಷ ಏನಕ್ಕೆ ಸರ್ ಆಗಲಿ, ಯಾವುದಾದ್ರು ಬ್ರೋಕರ್ ಇದ್ದಾರಾ, ಯಾವ್ದಾದ್ರು ಬ್ರೋಕರ್ಗೆ ಹೇಳಿ ಸರ್ ಫ್ರೀಯಾಗಿ ಕೊಡೋದಕ್ಕೆ ಅಂದರೆ ಒಂದು ಆಪ್ಷನ್ ಇದೆ, ದಟ್ ಈಸ್ ಏಂಜಲ್ ಒನ್. ಏಂಜಲ್ ಒನ್ನಲ್ಲಿ ಏನು ಫೆಸಿಲಿಟಿ ಇದೆ ಅಂದರೆ, ಸೊ ಒಂದು ಹೊಸ ಪ್ಲ್ಯಾನನ್ನು ಲಾಂಚ್ ಮಾಡಿದ್ದಾರೆ. ಈ ಪ್ಲ್ಯಾನ್ ಇರಲಿಲ್ಲ, ಜಸ್ಟ್ ಇವಾಗ ಫ್ರೆಶ್ ಆಗಿ ಲಾಂಚ್ ಆಗಿರೋ ಪ್ಲ್ಯಾನ್. ದ ಮಂತ್ ಆಫ್ ಸೆಪ್ಟೆಂಬರ್ ಅಕ್ಟೋಬರಲ್ಲಿ 2025 ಇವಾಗ ಫ್ರೆಶ್ ಆಗಿ ಲಾಂಚ್ ಆಗಿರೋ ಪ್ಲ್ಯಾನು. ಈ ಪ್ಲ್ಯಾನನ್ನು ನೀವೇ ಕೇಳಿ ಪಡ್ಕೋಬೇಕು. ನೀವೇ ನಿಮ್ಮ ಏಂಜಲ್ ಒನ್ ಅವ್ರಿಗೆ ಕರೆ ಮಾಡಿ, ಫೋನ್ ಮಾಡಿ ನೀವೇ ಇದನ್ನು ಪಡ್ಕೋಬೇಕಾಗತ್ತೆ. ಈ ಪ್ಲ್ಯಾನು ಡಿಫಾಲ್ಟಾಗಿ ಇರಲ್ಲ. ಸೊ ಡಿಫಾಲ್ಟ್ ಪ್ಲ್ಯಾನ್ ಏನಿರುತ್ತೆ ಸರ್, ಡಿಫಾಲ್ಟ್ ಪ್ಲ್ಯಾನ್ ಏನಿರುತ್ತೆ ಅಂದರೆ ಸೇಮ್ 20 rupees per ಆರ್ಡರ್. ಸೊ ಝರೋದಲ್ಲೂ ಸೇಮು, ಏಂಜಲಲ್ಲೂ ಸೇಮು, ಗ್ರೋ ಅಲ್ಲೂ ಸೇಮ್. ಸೊ ಎಲ್ಲೇ ನೀವು ಅಕೌಂಟ್ ಓಪನ್ ಮಾಡಿದ್ರು ಸೇಮ್ ಬ್ರೋಕರೇಜ್. ಬಟ್ ಏಂಜಲ್ ಒನ್ನಲ್ಲಿ ಸೇಮ್ 20 ರೂಪಾಯಿನೇ ಇರುತ್ತೆ. ಬಟ್ ಇಲ್ಲಿ ಪ್ಲ್ಯಾನನ್ನು ಅಪ್ಗ್ರೇಡ್ ಮಾಡಿಕೊಂಡ್ರೆ ಸ್ವಲ್ಪ ಬ್ರೋಕರೇಜ್ ಸ್ಟ್ರಕ್ಚರಲ್ಲಿ ಚೇಂಜ್ ಆಗುತ್ತೆ. ಜೊತೆಗೆ ಎಕ್ಸ್ಟ್ರಾ ಬೆನಿಫಿಟ್ಸ್ ಇರುತ್ತೆ. ಏನೇನು ಬೆನಿಫಿಟ್ಸ್ ಇದೆ ಅಂದರೆ 10 years ಆ್ಯನ್ಯುವಲ್ ಮೇಂಟೆನೆನ್ಸ್ ಚಾರ್ಜಸ್ ಫ್ರೀ. ಯೂಶಲಿ ವರ್ಷಕ್ಕೆ 240 ರೂಪಾಯಿ ಚಾರ್ಜಸ್ ಇರುತ್ತೆ. 10 ವರ್ಷಕ್ಕೆ 2,500 ರೂಪಾಯಿ, ಆಲ್ಮೋಸ್ಟ್ 2,400 ರೂಪಾಯಿ ಅಂದ್ಕೊಳ್ಳಿ. ಸೊ ಆ ಒಂದು ಫೀಸನ್ನು ನೀವು ಉಳಿಸ್ಬೋದು. ಜೊತೆಗೆ ಇಂಟ್ರೆಸ್ಟ್ ರೇಟ್ 15% ಇರುತ್ತೆ MTF ಮೇಲೆ. MTF ಅಂದ್ರೇನು, ನಿಮ್ಮ ಹತ್ರ 1 ಲಕ್ಷ ಇದ್ದರೆ 2 ಲಕ್ಷ, 3 ಲಕ್ಷ, 4 ಲಕ್ಷ ರೂಪಾಯಿ ಶೇರ್ ತೊಗೊಳ್ತಾರೆ. ನೋಡಿದ್ದೀರಾ ಶೇರ್ ಮಾರ್ಕೆಟಲ್ಲಿ ಬ್ರೋಕರ್ ಸಾಲ ಕೊಡ್ತಾರೆ. ಆ ಸಾಲ ಕೊಡೋದನ್ನ MTF ಅಂತ ಕರೀತಾರೆ. ಬಟ್ ಅಲ್ಲಿ MTF ಅಲ್ಲಿ ಜನರಲಿ ಇಂಟ್ರೆಸ್ಟ್ 15% ಇರುತ್ತೆ. ಇಲ್ಲಿ 12.9, ದಟ್ ಈಸ್ 13% ಇಂಟ್ರೆಸ್ಟ್ ಇರುತ್ತೆ. ಇಂಟ್ರೆಸ್ಟ್ ರೇಟ್ ಕಡಿಮೆ ಆಯಿತು. ಜೊತೆಗೆ ಅಪ್ ಟು 5 lakh rupees ನೀವು ಕ್ಯಾಶ್ ಕಾಂಪೊನೆಂಟ್ನ ಇಡೋ ಅವಶ್ಯಕತೆ ಇಲ್ಲ. ಫ್ರೀಯಾಗೆ ಇವರೇ ನಿಮಗೆ 5 ಲಕ್ಷ ರೂಪಾಯಿವರೆಗೂ ಕ್ಯಾಶ್ ಕಾಂಪೊನೆಂಟ್ ಕೊಡ್ತಾರೆ. ಸೊ ದೆನ್ ಮತ್ತೆ 4 ಲಕ್ಷ 5 ಲಕ್ಷ ಥರ ಅವಶ್ಯಕತೆಯೂ ಸಹ ಇಲ್ಲ. ಸೊ 5 lakhsಗಿಂತ ಜಾಸ್ತಿ ಇನ್ನೂ ಕ್ಯಾಶ್ ಕಾಂಪೊನೆಂಟ್ ನಿಮಗೆ ಬೇಕಂದರೆ ಅವರೇ ಕೊಡ್ತಾರೆ. ಯಾರು? ಏಂಜಲ್ ಒನ್ ಅವರೇ ಕೊಡ್ತಾರೆ ಅಟ್ ದ ರೇಟ್ ಆಫ್ 10% ಇಂಟ್ರೆಸ್ಟ್. ಸೊ 5 lakhsಗಿಂತ ಜಾಸ್ತಿ ಬೇಕಾದ್ರೆ 10% ಇಂಟ್ರೆಸ್ಟ್ ದೇ ವಿಲ್ ಚಾರ್ಜ್. ನೆಕ್ಸ್ಟ್, ಝೀರೋ ಅನ್ಪ್ಲೇಡ್ ಚಾರ್ಜಸ್. ಅನ್ಪ್ಲೇಡ್ಸ್ಗೆ ಏನು ಚಾರ್ಜಸ್ ಇರಲ್ಲ. ಫ್ರೀ DDPI ಆಕ್ಟಿವೇಶನ್. ಯೂಶಲಿ DDPI ಆಕ್ಟಿವೇಶನ್ಗೆ ಸ್ವಲ್ಪ ಚಾರ್ಜಸ್ ಇರುತ್ತೆ, ಇಲ್ಲಿ ಫ್ರೀ ಇರುತ್ತೆ. ಕಾಲ್ ಆನ್ ಟ್ರೇಡ್ ಏನು ಚಾರ್ಜಸ್ ಇರಲ್ಲ. ಜೊತೆಗೆ ವ್ಯಾಲ್ಯೂ ಅಡಿಷನ್ ಪ್ರೀಮಿಯಂ ಸ್ಕ್ರೀನರ್ಸ್ ಎಲ್ಲ ಕೊಡ್ತಾ ಇದ್ದಾರೆ. ಜೊತೆಗೆ ಸರ್ಟನ್ ಪ್ರೀಮಿಯಂ ಅಡ್ವೈಸರಿ ಕಾಲ್ಸ್ ಕೊಡ್ತಾ ಇದ್ದಾರೆ. ಜೊತೆಗೆ 50% ಡಿಸ್ಕೌಂಟ್ ಆನ್ ಸೆಲೆಕ್ಟೆಡ್ ಸ್ಮಾಲ್ ಕೇಸಸ್ ಮೇಲೆ ಡಿಸ್ಕೌಂಟ್ ಸಿಗ್ತಾ ಇದೆ. ಸೊ ಬಟ್ ಇಲ್ಲಿ ಬ್ರೋಕರೇಜ್ 30 rupees per ಆರ್ಡರ್. ಇದೊಂದೇ ಒಂದು ನೆಗೆಟಿವ್ ಪಾಯಿಂಟ್. ಸೊ ಅಲ್ಲಿ 20 ರೂಪಾಯಿ ಬ್ರೋಕರೇಜ್ ಕೊಡ್ತಾ ಇದ್ರಿ. ಈ ಪ್ಲ್ಯಾನಿಗೆ ನೀವು ಕೇಳಿ ಅಪ್ಗ್ರೇಡ್ ಮಾಡ್ಕೋಬೇಕು. ಬೈ ಡಿಫಾಲ್ಟ್ ಎಲ್ಲೂ 30 ರೂಪಾಯಿ ಇರಲ್ಲ. ನೀವೇ ಇದನ್ನು, ನನ್ನ ಪೋರ್ಟ್ಫೋಲಿಯೋ 10 ಲಕ್ಷ ಇದೆ, 15 ಲಕ್ಷ ಇರೋರಿಗೆ ಇದು ಬೆಸ್ಟು. ಸೊ ಯಾರ ಪೋರ್ಟ್ಫೋಲಿಯೋ 1 ಲಕ್ಷ 2 ಲಕ್ಷ 5 ಲಕ್ಷ ಇರೋರಿಗೆ, ಸೊ ಇಟ್ಸ್ ಐ ಡೋಂಟ್ ಥಿಂಕ್ ಇಟ್ಸ್ ರೆಕಮೆಂಡೆಡ್. ಯಾರ ಪೋರ್ಟ್ಫೋಲಿಯೋ 10 ಲಕ್ಷಕ್ಕಿಂತ ಜಾಸ್ತಿ ಇದೆಯೋ ಡೆಫಿನೆಟ್ಲಿ ಈ ಪ್ಲ್ಯಾನ್ ನಿಮಗೆ ಹೈಲಿ ವರ್ತ್ ಇರುತ್ತೆ. ಯಾಕೆ ವರ್ತ್ ಇರುತ್ತೆ ಅಂದರೆ, ನಿಮಗೆ ಇಲ್ಲಿ ಬ್ರೋಕರೇಜಲ್ಲಿ 20 rupees ಇರೋದು 30 rupees ಆಗುತ್ತೆ. ಬಟ್ ನಿಮಗೆ ಎಕ್ಸ್ಟ್ರಾ ಬೆನಿಫಿಟ್ ಸಿಗ್ತಾ ಇದೆಯಲ್ಲ. 5 ಲಕ್ಷ ನೀವು ದುಡ್ಡಿಡೋ ಅವಶ್ಯಕತೆ ಇಲ್ಲಲ್ಲ. 5 ಲಕ್ಷ ಏಂಜಲ್ ಅವರೇ ಕೊಡ್ತಾರಲ್ಲ ಕ್ಯಾಶ್ ಕಾಂಪೊನೆಂಟ್. ಆ್ಯಂಡ್ ನೀವು ಬೇರೆ ಆಪ್ಷನ್ಸ್ ಎಲ್ಲರು ಸ್ಟ್ರಾಟಜಿಸ್ ಮಾಡೋರು. ಡೆಫಿನೆಟ್ಲಿ ನೀವು ಕೊಲೆಟ್ರಲ್ ಮಾರ್ಜಿನ್ ಯೂಸ್ ಮಾಡಿಕೊಂಡು ನೀವು ಮಾಡ್ತಾಯಿದ್ರಿ ಇಷ್ಟು ದಿನ. ಅಲ್ಲಿ ಬೇರೆ ಬ್ರೋಕಿಂಗಲ್ಲಿ ನೀವು ಕ್ಯಾಶ್ ಕಾಂಪೊನೆಂಟ್ಗೆ ಬೇರೆ ದುಡ್ಡಿಟ್ಟು, ಸೊ ಮಾರ್ಕೆಟ್ ಬಿದ್ದವಾಗೂ ಸಹ ಕ್ಯಾಶ್ ಕಾಂಪೊನೆಂಟ್ ಇಡಲೇಬೇಕಾ? ಬಟ್ ಇಲ್ಲಿ ಕ್ಯಾಶ್ ಕಾಂಪೊನೆಂಟ್ ಪ್ರಶ್ನೆನೇ ಬರಲ್ಲ. ಬಿಕಾಸ್ ಏಂಜಲ್ ಒನ್ ಇಟ್ ಸೆಲ್ಫ್ ಪ್ರೊವೈಡ್ಸ್ ಕ್ಯಾಶ್ ಕಾಂಪೊನೆಂಟ್. ಇದರಿಂದ ನಿಮಗೆ ತುಂಬ ದುಡ್ಡು ಉಳಿಯುತ್ತೆ. ಜೊತೆಗೆ ಸ್ವಲ್ಪ ಮೈನಸ್ ಪಾಯಿಂಟ್ ಅಂದರೆ ಸ್ವಲ್ಪ ಬ್ರೋಕರೇಜ್ ಜಾಸ್ತಿ ಆಗಿದೆ. ಸೊ ಇಫ್ ಯು ಆರ್ ಟ್ರೇಡಿಂಗ್ ಇನ್ ಸ್ಟ್ರಾಟಜೀಸ್, ನೀವೇನು ಡೇ ಟ್ರೇಡರ್ ಅಲ್ಲ ತಾನೆ, ದಿನಾ ಟ್ರೇಡ್ ಮಾಡೋರಿಗೆ ಇಟ್ ಮೇ ಅಫೆಕ್ಟ್. ಬಟ್ ನೀವು ಹಾಕೋದೇ ವಾರಕ್ಕೊಂದು ಸ್ಟ್ರಾಟಜಿ ಅಂದರೆ ದಿಸ್ ವಿಲ್ ಬೆನಿಫಿಟ್ ಬಿಗ್ ವೇ. ಬಿಕಾಸ್ ಇಲ್ಲಿ ನಿಮ್ಗೆ AMC ಉಳಿಯಿತು, DDPI ಚಾರ್ಜಸ್ ಉಳಿಯಿತು. ಜೊತೆಗೆ ಸೊ ಅಗೇನ್ ಐ ಆಮ್ ನಾಟ್ ಅಟ್ ಆಲ್ ಪ್ರಮೋಟಿಂಗ್ ಎನಿ ಬ್ರೋಕರ್. ನನಗೂ ಈ ಬ್ರೋಕರ್ಗೂ ಏನೂ ಸಂಬಂಧನೇ ಇಲ್ಲ. ಐ ಆಮ್ ನಾಟ್ ಅಗೇನ್ಸ್ಟ್ ಆರ್ ವಿತ್ ಎನಿ ಬ್ರೋಕರ್ಸ್. ಮೇನ್ಲಿ ಇದು ಇನ್ಫಾರ್ಮೇಷನ್ ವಿಡಿಯೋ. ತುಂಬ ಜನ ಸರ್ ನಾನು 10 ಲಕ್ಷ ಇದೆ ಸರ್, ಮತ್ತೆ 4 ಲಕ್ಷ ಹಾಕಬೇಕಾ ಸರ್? ಬೇಡ. ಇಫ್ ಯು ಹ್ಯಾವ್ ಅ ಬ್ರೋಕರ್ ಲೈಕ್ ದಿಸ್. ಸೊ ಮತ್ತೆ ನಾನು 20 ಲಕ್ಷ ಇದೆ ಸರ್, 20 ಲಕ್ಷಕ್ಕೆ ನಾನು ಎಷ್ಟು ಹಾಕ್ಬೇಕು ಸರ್ ಕ್ಯಾಶ್ ಕಾಂಪೊನೆಂಟು? 20 ಲಕ್ಷಕ್ಕೆ 16 ಲಕ್ಷ ಕೊಡ್ತಾರೆ, 16 ಲಕ್ಷಕ್ಕೆ 8 ಲಕ್ಷ ಹಾಕಬೇಕು. ಸೊ ಇಲ್ಲಿ 5 ಲಕ್ಷದವರೆಗೂ ನಿಮಗೆ ಎನಿಹೋ ಏಂಜಲ್ ವಿಲ್ ಪ್ರೊವೈಡ್. ನೆಕ್ಸ್ಟ್ 3 lakhs ನೀವು ಹಾಕಬೇಕು. ಹಾಕಲಿಲ್ಲ ಅಂದರೂ ಪರವಾಗಿಲ್ಲ. ಆ 3 lakh rupees ನೀವು ಯೂಸ್ ಮಾಡಿದ್ರೆ 10% ಇಂಟ್ರೆಸ್ಟ್ ಪರ್ ಆ್ಯನಮ್. ವರ್ಷಕ್ಕೆ 10% ಸೊ ಅದನ್ನು ಚಾರ್ಜ್ ಮಾಡ್ತಾರೆ ವರ್ಷಕ್ಕೆ, ತಿಂಗಳಿಗೆಲ್ಲ. ಸೊ ಆದ್ದರಿಂದ ಇದೊಂದು ಉಪಯುಕ್ತ ಮಾಹಿತಿ ಅಂತ ನಾನು ಅನ್ಕೋತೀನಿ. ಯಾರ್ಯಾರು ಕ್ಯಾಶ್ ಕಾಂಪೊನೆಂಟ್ ಇಟ್ಕೊಂಡು ಸೊ ಇಷ್ಟು ದಿನ ಟ್ರೇಡ್ ಮಾಡ್ತಾಯಿದ್ರೋ, ಕ್ಯಾಶ್ ಕಾಂಪೊನೆಂಟ್ ಅವಶ್ಯಕತೆಯೂ ಸಹ ಇಲ್ಲ. ಇಫ್ ಯು ಹ್ಯಾವ್ ಅ ಐಡಿಯಾ ಲೈಕ್ ದಿಸ್. ಐ ಥಿಂಕ್ ಈ ಐಡಿಯಾಯಿಂದ ನಿಮ್ಗೊಂದು ಸ್ವಲ್ಪ ಎನ್ಲೈಟ್ಮೆಂಟ್ ಸಿಕ್ತು ಅನ್ಕೋತೀನಿ. ಎಲ್ಲರಿಗೂ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.
ಸರ್ ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 8 ಬ್ರಾಂಚಸ್ ಇರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ವೈಟ್ಫೀಲ್ಡ್, ದಾವಣಗೆರೆ, ಹುಬ್ಳಿ, ಮೈಸೂರು ಹಾಗೂ ಕಲಬುರಗಿ. ನಿಮ್ಮ ನಿಯರೆಸ್ಟ್ ಬ್ರಾಂಚ್ಗೆ ಕರೆ ಮಾಡಿ ಈ ಕೂಡಲೇ 500 rupees ಟೋಕನ್ ಪೇ ಮಾಡಿ ಸೀಟ್ಗಳನ್ನು ಬುಕ್ ಮಾಡ್ಕೊಳ್ಳಿ. ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಇರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೇದು. 2 days ವರ್ಕ್ಶಾಪ್ ಇರುತ್ತೆ, ಶನಿವಾರ ಹಾಗೂ ಭಾನುವಾರ. ಶನಿವಾರ 9 ಗಂಟೆಯಿಂದ 6 ಗಂಟೆ, ಭಾನುವಾರ 9 ಗಂಟೆಯಿಂದ 6 ಗಂಟೆ. ಈ 2 ದಿನಗಳಲ್ಲಿ ನೀವು ಸ್ಟಾಕ್ ಮಾರ್ಕೆಟ್ನ ಬೇಸಿಕ್ಸ್ ಇಂದ ಕಲಿತೀರಾ. ನಿಮ್ಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನೂ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ನಾವು ನಿಮಗೆ ಕಲಿಸ್ತೀವಿ. ಸೊ ಯಾರ್ಯಾರು ನಮ್ಮ ಸ್ಟಾಕ್ ಮಾರ್ಕೆಟ್ ವರ್ಕ್ಶಾಪ್ ಇನ್ನ ಅಟೆಂಡ್ ಮಾಡಿಲ್ವೋ ನಿಮ್ಗೊಂದು ಸುವರ್ಣ ಅವಕಾಶ ಇದೆ. ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ 8 ಬ್ರಾಂಚ್ಗಳಲ್ಲಿ ಒಂದು ಐ ಓಪನರ್ ವರ್ಕ್ಶಾಪ್ ಸಹ ಮಾಡ್ತೀವಿ. ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆಗೆ. ಪ್ರತಿ ಶುಕ್ರವಾರ 4 ಗಂಟೆಯಿಂದ 6 ಗಂಟೆಗೆ ಫ್ರೀ ಫಿನಾನ್ಷಿಯಲ್ ಪ್ಲಾನಿಂಗ್ ಕ್ಲಾಸಸ್ ಸಹ ಇರುತ್ತೆ. ಲರ್ನಿಂಗ್ ಅಲ್ಲಿ ಎಲ್ಲಿ ತೆಗೆದ್ರೆ ಯು ವಿಲ್ ಸ್ಟಾರ್ಟ್ ಅರ್ನಿಂಗ್. TD ಅಕಾಡೆಮಿ ಭಾರತದ ಅತಿ ದೊಡ್ಡ ಷೇರು ತರಬೇತಿ ಕೇಂದ್ರ. 10,000 ಚದರ ಅಡಿ ಆಫೀಸ್ ಒಳಗೊಂಡಿದೆ. 60 ಮಂದಿ ಸಿಬ್ಬಂದಿ ಇದ್ದಾರೆ ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಪ್ರಾಕ್ಟಿಕಲ್ ಆಗಿ ಟ್ರೈನಿಂಗ್ ಕೊಡೋದಕ್ಕೆ. ಇನ್ನೇಕೆ ತಡ, ಫಿನಾನ್ಷಿಯಲ್ ಫ್ರೀಡಮ್ ಪಡ್ಕೋಬೇಕಾ? ಸೊ ಡೆಫಿನೆಟ್ಲಿ ಕಲ್ಸೋದಕ್ಕೆ ನಾವು ರೆಡಿ ಇದೀವಿ, ಕಲಿಯೋದಕ್ಕೆ ನೀವು ರೆಡಿ ಇದ್ದೀರಾ? ಸಿಗೋಣ ಫೇಸ್ ಟು ಫೇಸ್ ಈ ಶನಿವಾರ ನಿಮ್ಮ ಬ್ರಾಂಚ್ ನಲ್ಲಿ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.